Guys, another update on garbage story. ನೋಡಿ ಎಲ್ಲರೂ ಸೇರಿ 100% ಮಾಡೋಣ. ಸೊ ಗೈಸ್, ಈ ಪ್ರೀವಿಯಸ್ ವೀಡಿಯೋ ಇಂದ ಏನೇನಾಯ್ತಪ್ಪ, ಯಾರ್ಯಾರು ಎಷ್ಟು ಇನಿಷಿಯೇಟಿವ್ ತೊಗೊಂಡ್ರು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಎ ಗುಡ್ ನ್ಯೂಸ್ ಅಬೌಟ್ ದ ಗಾರ್ಬೇಜ್ ಸ್ಟೋರಿ. ಆ್ಯಕ್ಚುಲಿ ನಮ್ಮ ವಿಡಿಯೋ ಬಂದು ಬ್ಯಾಂಗ್ಳೂರಿನ ಚೀಫ್ ಕಮಿಷನರ್ ಹತ್ರ ಹೋಗಿದೆ ಅಂತೆ. ಅಲ್ಲಿಂದ ಅವರು ಇನಿಷಿಯೇಟಿವ್ ತೊಗೊಂಡು BBMP ಕಡೆಯಿಂದ ಕೆಲಸ ಮಾಡಿಸ್ತಿದ್ದಾರೆ. ಫೈನಲಿ ನೋಡ್ಬೋದು, ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಆಗಿದೆ. BBMP ಅವರು ಬಂದು ವರ್ಕ್ ಮಾಡ್ತಿದ್ದಾರೆ, ರಂಗೋಲಿ ಹಾಕ್ತಿದ್ದಾರೆ. ಆ್ಯಕ್ಚುಲಿ ಏನಂದರೆ BBMP ಅವರು ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಸೊ ನೀವು ನೋಡ್ಬೋದು ಪಾಪ ಬೆಳಿಗ್ಗಿಂದ ಎಷ್ಟು ಕೆಲಸ ಮುಗಿಸಿದ್ದಾರೆ ಅಂತ. BBMP ಅವ್ರು ಬಂದು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಎಲ್ಲ. ಎಸ್ ನಿಮ್ಮನೆಯಲ್ಲೂ ಮಕ್ಕಳಿರ್ತಾರೆ. ಆ್ಯಕ್ಚುಲಿ ನಿಮ್ಮ ಕರ್ತವ್ಯ ಇದು. ನಾವು ಜನಗಳಾಗಿ ನಾವಿದನ್ನು ತಡಿಸ್ಬೇಕು. ಈ ಜಾಗನ ಯಾರು ಕಸ ಹಾಕಕ್ಕೆ ಯೂಸ್ ಮಾಡ್ಕೊಬಾರ್ದು. ಯಾಕಂದರೆ ಇವಾಗ ನೋಡಿ, BBMP ಅವ್ರು ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಬೆಳಗ್ಗಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ, ನಾನೇ ನೋಡಿದ್ದೀನಿ. ಸೊ BBMP ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು. ಹೇಳಿ ಸರ್. ಏನು ರಿಕ್ವೆಸ್ಟ್ ಅಂದರೆ, ಏನಾದರೂ ಮಾಡಿ ಇಲ್ಲಿ ಕಸ ಹಾಕೋದು ಸ್ಟಾಪ್ ಆಗಲ್ಲ. ಜನಗಳು ಬಂದು ಹಾಕಿ ಹಾಕ್ತಾರೆ. ಇಲ್ಲ, ಆದಷ್ಟು ಕಂಟ್ರೋಲ್ ಮಾಡ್ಬೋದು ಸರ್. ಎಸ್, ಕಂಟ್ರೋಲ್ ಮಾಡ್ಬೋದು. ಎಲ್ಲರೂ ಸೇರಿ ಮಾಡಬೇಕು, ಒಬ್ಬೊಬ್ಬರೇ ಮಾಡೋಕ್ಕಂತೂ ಆಗಲ್ಲ. ಎಲ್ಲರೂ ಸೇರಿ 100% ಮಾಡೋಣ. ನಾವು ಮಾಡೋಣ, ಕಂಟ್ರೋಲ್ ಮಾಡೋಣ. ಮತ್ತೆ ಹಾಕಿದ್ರೆ ನಾವು ಒಂದು ವಾರ್ನಿಂಗ್ ಅನ್ನು ಕೊಡ್ಬೇಕು. ಹೌದು ಸರ್, ಕೊಡೋಣ. 100% ಪೆನಾಲ್ಟಿನೂ ಬೇಕಾದ್ರೆ ಹಾಕ್ಸೋಣ. ಅದ್ರ ಬಗ್ಗೆ ಏನು ತೊಂದರೆ ಏನಿಲ್ಲ. ಪೆನಾಲ್ಟಿ ಹಾಕೋಣ, ಪೆನಾಲ್ಟಿ ಹಾಕ್ಬಿಟ್ಟು. ಅದೇ ಸರ್, ದೊಡ್ಡವ್ರು ಇರ್ತಾರಲ್ಲ, ನಾವು ಇನಿಷಿಯೇಟಿವ್ ತಗೊಂಡು ನಾವು ಮಾಡ್ಕೊಡ್ಬೇಕು ಮಕ್ಕಳಿಗೆ. ನಮ್ಮ BBMP ಕಡೆಯಿಂದ ಏನು ಬೇಕೋ ಎಲ್ಲ ಸಪೋರ್ಟ್ ನಾವು ಮಾಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಎಂಡ್ ಆಫ್ ದ ಡೇ ಮೈಂಡಲ್ಲಿ ಏನು ಕ್ವಶನ್ ಬರುತ್ತಂದರೆ, ಎಲ್ರಿಗೂ ಇಲ್ಲಿ ಕಸ ಕ್ಲೀನ್ ಆಗಿದೆಯಾ, ಇಲ್ಲ ಮತ್ತೆ ಆ ಎನ್ವೈರ್ಮೆಂಟ್ ಹಂಗೆ ಆಗ್ತಿದೆಯಾ, ಇಲ್ಲ ಆ ಸ್ಪೇಸನ್ನು ಕಸ ಹಾಕಕ್ಕೆ ಯೂಸ್ ಮಾಡ್ಕೊತಿದ್ದಾರಾ ಇಲ್ಲ ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಗೈಸ್, ಅನದರ್ ಅಪ್ಡೇಟ್ ಆನ್ ಗಾರ್ಬೇಜ್ ಸ್ಟೋರಿ. ನೀವೇ ನೋಡಿ ಬ್ರೋ, ಒಂದೇ ದಿನ ಆಯಿತು ಕ್ಲೀನ್ ಮಾಡಿ. ಒಂದೇ ದಿನ ಅಲ್ಲ, ನಿನ್ನೆ ಬೆಳಿಗ್ಗೆ ಕ್ಲೀನ್ ಮಾಡಿಸಿದ್ದು, ರಾತ್ರಿ ಮತ್ತೆ ಕಸ ಹಾಕೋಗಿದ್ದಾರೆ. ಗೈಸ್, ಇಷ್ಟೆಲ್ಲ ಮಾಡಿದ್ರೂ ಕೂಡ ನಾವು ನಮ್ಮ ಗೋಲ್ ರೀಚ್ ಆಗಿಲ್ಲ. ಮತ್ತೆ ಆ ಜಾಗನ ಕಸ ಹಾಕೋಕ್ಕೆ ಯೂಸ್ ಮಾಡ್ಕೊತಾ ಇದ್ರು. ನೀವು ಇದೆಲ್ಲ ಆಗ್ತಿದೆ ಅಂತ ನಾವು ನೆಕ್ಸ್ಟ್ ಪ್ಲ್ಯಾನ್ ಏನು ಮಾಡಿದ್ರೆ ಅಂದರೆ, ನಮ್ಮ SDPIಯಲ್ಲಿರೋ ಆಸಿಫ್ ಅಣ್ಣ ಮತ್ತು ಅವ್ರ ಟೀಮಿಗೆ ರೀಚ್ ಔಟ್ ಮಾಡಿಬಿಟ್ಟು ಹಿಂಗೆ ಎಕ್ಸ್ಪ್ಲೇನ್ ಮಾಡಿದ್ವಿ, ಹಿಂಗೆ ಆಗ್ತಿದೆ, ಹಿಂಗೆ ಪ್ರಾಬ್ಲಮ್ ಇದೆ ಅಂತ. ಅವ್ರು ತುಂಬ ಸಪೋರ್ಟಿವ್ ಆಗಿ ಈ ವಿಷಯನ ತುಂಬ ಸೀರಿಯಸ್ಲಿ ತಗೊಂಡು ಈ ಥರ ಮಾಡೋಣ ಅಂತ ಅವ್ರು ಪ್ಲ್ಯಾನ್ ಕೊಟ್ಟರು. ಆ್ಯಂಡ್ ನಾವೊಂದು ರ್ಯಾಲಿ ತೆಗಿಯೋಕ್ಕಂತ ಎಲ್ಲರೂ ಪ್ಲ್ಯಾನ್ ಹಾಕಿದ್ವಿ. ಆ್ಯಂಡ್ ಟೀಮ್ SDPI ತುಂಬ ಹೆಲ್ಪ್ಫುಲ್ಲಾಗಿ ಒಂದು ರ್ಯಾಲಿನ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಟ್ರು. ತಮ್ಮೆಲ್ಲ ಬೇಡ್ಕೊಳ್ಳೋದ್ರೆ, 4-5 ವರ್ಷದಿಂದ ನೀವು ಹಾಕ್ತಾ ಇರೋ ಕಸನ ಈ ಮಕ್ಕಳು ಓದ್ತಾ ಇರೋ ಶಾಲೆ ಬಂದ್ಬಿಟ್ಟು ತಗೊಂಡು ಹಾಕ್ತಾ ಇದ್ದಾರೆ. ಇನ್ಮೇಲೆ ಅಲ್ಲಿ ಯಾರು ಕಸ ಹಾಕಿದ್ರೆ ಅವ್ರಿಗೆ BBMP ಕಡೆಯಿಂದ ಜುಲ್ಮಾನವನ್ನು ವಿಧಿಸ್ತಾರೆ. ದಯವಿಟ್ಟು ಯಾರು ಕಸನ ಶಾಲೆ ಮುಂದೆ ಹಾಕಬೇಡಿ. ಹಾಕಿದ್ದಲ್ಲಿ ತಮಗೆಲ್ಲ ಶುಲ್ಕನ ವಿಧಿಸ್ತಾರೆ. ತಮ್ಮ ತಮ್ಮ ಕಸನ ಇಲ್ಲಿ ಬರೋದಂತ ಒಂದು ಕಸನ ಗಾಡಿಯಲ್ಲಿ ಹಾಕ್ಬೇಕಂತ ಹೇಳ್ಬಿಟ್ಟು ತಮ್ಮೆಲ್ಲರ ಕೋರಿಕೆ. ದಯವಿಟ್ಟು ಇನ್ಮೇಲೆ ಕಸನ ನಮ್ಮ ಉರ್ದು ಶಾಲೆ ಹತ್ರ ಯಾರು ಹಾಕಬೇಡಿ. ಇದು ಕೊನೆಯ ವಾರ್ನಿಂಗು. ಇನ್ಮೇಲೆ ನೀವೆಲ್ಲ ಕಸ ಉರ್ದು ಹಾಕಿದ್ರೆ ಮನೆ ಬಂದು ದಂಡನ ವಿಧಿಸ್ತೀವಿ. ಹಾಗೆ ಅಲ್ಲಿ CC ಕ್ಯಾಮ್ರಾನ ಅಟೆಂಡ್ ಮಾಡಿದ್ದೀವಿ. ಆ CC ಕ್ಯಾಮ್ರಾದಲ್ಲಿ ಯಾರು ಮಗ ಕಾಣಿಸ್ತೀವಿ ಅವ್ರ ಮನೆ ಬಂದು BBMP ಅವರು ತಮ್ಗೆಲ್ಲರೂ ಫೈನ್ ಹಾಕ್ತಾರೆ. ದಯವಿಟ್ಟು ನಿಮ್ಮ ಕಸದ ಗಾಡಿಯನ್ನು ಹಾಕಬೇಕಾದ ವಿನಂತಿ. ಇನ್ಮೇಲೆ ಕಸ ತಂದು ಉರ್ದು ಶಾಲೆ ಮುಂದೆ ಹಾಕೋದು ಅಂತ ತಮ್ಮಲ್ಲಿ ಕರೆ ಮಾಡ್ತಾರೆ. ಮಕ್ಕಳಿಂದ ನಾವು ಬೀದಿ ಕರ್ಕೊಂಡು ಬಂದಿದ್ದೀವಿ. ದಯವಿಟ್ಟು ತಮ್ಮಲ್ಲಿ ಕಳೆ ಪ್ರಾರ್ಥನೆ, ಯಾರನ್ನು ಕಸನ ಆ ಉರ್ದು ಶಾಲೆ ಮುಂದ್ಗಡೆ ಹಾಕೋಬೇಡಿ.
ನೀವು ಬಂದಲ್ಲ ಈ ಗಾಡಿ ಅವ್ರ ನೀವು ಬಂದಿಲ್ಲ, ನೀವು ಬಾಡಿಗೆ ಬಂದಿದ್ರಾ? ಅಲ್ಲ ಕಸ ತಗೊಂಡ್ ಹಾಕಿ ಕೇಳಿದಕ್ಕೆ ಚಪ್ಪಲಿ ಆಗಿ ಹೊಡಿತೀರ ಅಂತ ಇಲ್ಲಿ ಹೊಡಿಲಿ ನೋಡೋ ಯಾರು ಈ ಗಾಡಿ ಹೋಗಿ ಯಾರು ಅವನ್ನ ಸರಿ ಆಚೆ ಅವನ್ನ ಮತ್ತೆ ನೀವು ಹೇಳಿದ್ರಾ? ಮತ್ತೆ ಇನ್ಯಾಗ ಚೆನ್ನಾಗಿರಲ್ಲ ಇದು ನಿಮ್ಮ ಮಕ್ಳು ತರ ಇದನ್ನ ನಾನು ಹೇಳೋ ಕೇಳ ಮೇಲೆ ನಾನು ಹೇಳೋರು ಕೇಳಿಲ್ಲ. ನಿಮ್ಮ ಯಜಮಾನ್ ಗಾಡಿ ಓಡಿಸೋದು ನಿಮ್ಮ ಯಜಮಾನ್ ಕೇಳಿ ನೋಡಿ. ನೀವು ಸುಮ್ಮನೆ ಇರ್ತೀರಾ? ಇಲ್ಲ ಕಸ ತಗೊಂಡು ಇಲ್ಲ ನೀವು ಸುಮ್ಮನೆ ಇರ್ತೀರಾ? ಅಲ್ಲ ನಿಮ್ಮ ಮನೆ ಮುಂದೆ ಕಸ ಹಾಕಿದ್ರೆ ನಿಮ್ ಕೋಪ ಬರ್ತದೆ, ನಮ್ಮ ಸ್ಕೂಲ್ ಮುಂದೆ ಹಾಕಿದ್ರೆ ಕೋಪ ಬರೋಣ ನಮಗೆ. ಆ ಮಕ್ಕಳಿಗೆ ಓದ್ತಾ ಇರೋದು. ಮೇನ್ ಗೋಲ್ ಆಫ್ ದಿಸ್ ವಿಡಿಯೋ ಈಸ್ BBMP ಅವ್ರು ಬಂದು ಡೈಲಿ ಕ್ಲೀನ್ ಮಾಡ್ತಿದ್ದಾರೆ, ಕಸ ಎತ್ತಿದ್ದಾರೆ. ಮತ್ತು ಪ್ರಾಬ್ಲಮ್ ಏನಾಗಿರೋದಂದರೆ ಆ ಜಾಗನ, ಆ ಸ್ಕೂಲ್ ಪ್ರಿಮಿಸಸ್ನ, ಆ ಸ್ಕೂಲ್ ಎನ್ವೈರ್ಮೆಂಟ್ನ ಆ ಜಾಗದಲ್ಲಿ ಜನಗಳು ಕಸ ಹಾಕೋಕ್ಕೆ ಯೂಸ್ ಮಾಡ್ಕೊತಿದ್ದಾರಲ್ಲ, ಅದು ಸರಿಯಲ್ಲ. ಸ್ಕೂಲ್ ಎನ್ವೈರ್ಮೆಂಟ್ ಥರ ಇರಬೇಕು, ಅದು ಕಸದ ತೊಟ್ಟಿ ಅಲ್ಲ. ಆ್ಯಂಡ್ ಯು ಗೈಸ್ ಹ್ಯಾವ್ ಟು ಪ್ಲೀಸ್ ಸಪೋರ್ಟ್ ಮಾಡಿ. ಈ ಥರ ವಿಷಯಗಳನ್ನ ನಾವು ಮುಂದೆ ತರೋಣ. ಎಲ್ಲ ಮಾಡಿದ ಮೇಲೇನು ಮತ್ತೆ ಕಸ ಹಾಕೋರು ಇದ್ದಾರಾ ಇಲ್ಲ ಅಂತ ಮತ್ತೆ ನಾನು ಚೆಕ್ ಮಾಡಿ ಅಪ್ಡೇಟ್ ಮಾಡ್ತೀನಿ ನಿಮಗೆಲ್ಲ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಫಾರ್ ವಾಚಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೀಮ್ SDPI.